ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಜಿನಿಸ್ ಲಿಟಲ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ಬದನೆಕಾಯಿ ಎಣ್ಗಾಯಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಥರ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಬೇಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮೊದಲಿಗೆ ಕರಿಬೇವು ತಗೊಳ್ಳಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ತಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ 1 ಇಂಚಷ್ಟು ಶುಂಠಿ, ಒಂದು ಟೊಮೆಟೊ, ಒಂದು 7ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ 2 ಈರುಳ್ಳಿ ತಗೊಳ್ಳಿ. ಒಂದು ಒಗ್ಗರಣೆಗೆ ಬೇಕು, ಒಂದು ನಮಗೆ ರುಬ್ಬೋದಕ್ಕೆ ಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಳ್ಳಿ. ಬೇಕಾಗಿರುವ ಎಣ್ಣೆ ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆಮೇಲೆ ಹುಣಸೆಹಣ್ಣು ತಗೊಳ್ಳಿ, ಒಂದು ಸ್ವಲ್ಪ ಸಾಕು. ಇದಕ್ಕೆ ಟೊಮೆಟೊನು ಹಾಕಿರೋದ್ರಿಂದ ಒಂದು ಸ್ವಲ್ಪ ತಗೊಂಡ್ರೆ ಸಾಕು. ಮಸಾಲ ಪದಾರ್ಥ ಏನಂತ ನೋಡ್ಕೊಂಬರೋಣ. 1/4 ಚಮಚದಷ್ಟು ಅರಿಶಿನ ಪೌಡ್ರು, ಆಮೇಲೆ ಕೆಂಪು ಮೆಣಸಿನ ಪುಡಿ 1 ಚಮಚ, ಆಮೇಲೆ ಗರಂ ಮಸಾಲ ಪೌಡ್ರು, ಇವು 3 ತಗೊಳ್ಳಿ. ಆಮೇಲೆ ಸಾಂಬಾರು ಪೌಡ್ರ್ ಬೇಕಾಗುತ್ತೆ, ಆಮೇಲೆ ತಿಳಿಸ್ತೀನಿ. ಈಗ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ನಮಗೆ ಸಿಡಿಯುತ್ತಿರಬೇಕಾದ್ರೆ ನಾವು ಇದನ್ನು ಫ್ರೆಶ್ ಆಗಿ ತೊಗೊಂಡಿದ್ದೀವಲ್ಲ ಎಣ್ಗಾಯಿ ಮಾಡೋಕ್ಕೆ, ಅದನ್ನು ಹಾಕ್ಕೊಳ್ಳಿ. ಬದನೆಕಾಯಿನ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈ ಮಾಡಬೇಕಾದ್ರೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ನಾವು ಅದನ್ನು ಬಾಡಿಸ್ಬೇಕು. ನಮಗೆ ಅದು ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ. ಈ ರೆಸಿಪಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಯಾವುದಕ್ಕಂದರೆ ಪೂರಿ, ಚಪಾತಿ, ಅನ್ನ ಜೊತೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಈಗ ಕರಿಬೇವನ್ನು ಸೇರಿಸಿ, ಸ್ವಲ್ಪ ಈರುಳ್ಳಿನ ಸೇರಿಸಿ, ಸ್ವಲ್ಪ ಕೈ ಆಡಿಸಿ. ಈಗ ನೋಡಿ ಫ್ರೆಂಡ್ಸ್, ಅದು ಕಲರ್ ಚೇಂಜ್ ಆಗ್ತಾ ಬಂತು. ಹೀಗೆ ಬರಬೇಕು. ಅದೇನು ಬೇಯಬೇಕು. ಈಗ ಒಂದು 5 ನಿಮಿಷ ಅದನ್ನು ಮುಚ್ಚಿಡಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ವೆರೈಟೀಸು ಬರುತ್ತೆ. ಬೆಳ್ಳಗಿರೋ ಬದನೆಕಾಯಿನೂ ನೀವು ತಗೋಬೋದು. ಇದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಬಿಡಿ. ಈಗ ನಾವು ಇದಕ್ಕೆ ರುಬ್ಬೋದಕ್ಕೆ ತೆಂಗಿನಕಾಯಿ, ಹುಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಂಬಿಡಿ. ಈಗ ಮಸಾಲೆ ಪದಾರ್ಥ ನಾವೇನು ತೊಗೊಂಡಿದ್ದೀವಿ ಎಲ್ಲವನ್ನು ಹಾಕ್ಕೊಂಬಿಡಿ. ಚೆನ್ನಾಗಿ ಕೈ ಆಡಿಸ್ಕೊಂಬಿಡಿ. ಆವಾಗ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಅಂಟ್ಕೊಂಡ್ಬಿಡುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ. ಈಗ ನೀವು ಏನು ರುಬ್ಬಿಟ್ಕೊಂಡಿದ್ದೀರಾ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಬೇಡ. ಯಾಕಂದರೆ ಎಣ್ಗಾಯಿ ಮಾಡೋದ್ರಿಂದ ಅದು ತಿಕ್ಕಾಗಿದ್ರೇ ಗ್ರೇವಿ ಚೆನ್ನಾಗೇ ಬರುತ್ತೆ. ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಇರಲಿ ಅಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಈ ರುಬ್ಬಿರೋ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಕ್ಕಳು ಸ್ವಲ್ಪ ಖಾರನ ಕಮ್ಮಿಯಾಗಿ ತಿಂತಾರೆ ಅಂತ ಹೇಳಿದರೆ ನೀವು ಅವರಿಗೆ ಖಾರವನ್ನು ಸ್ವಲ್ಪ ಕಮ್ಮಿಗೆ ಹಾಕ್ಕೋಬೋದು. ನೋಡಿಕೊಂಡು ನೀವು ಅದನ್ನು ಸೇರಿಸ್ಕೊಂಬಿಡಿ. ಈಗ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಿಮಗೆ ಯಾವ ಪೌಡ್ರ್ ಆದರೂ ಓಕೆನೇ. ನಾನಿದು ಮನೆಯಲ್ಲೇ ರೆಡಿ ಮಾಡಿದ್ದು ಮಸಾಲ ಪೌಡ್ರು. ಅದನ್ನು 1 ಚಮಚ ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಈ ಥರ ಕೈ ಆಡಿಸ್ಕೊಳ್ಳಿ. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಬೇಕಾ ಬೇಡವಾ ಅಂತ ಟೇಸ್ಟ್ ನೋಡಿಕೊಂಡು ಅದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡು ಸ್ವಲ್ಪ ಮುಚ್ಚಿಟ್ಕೊಂಬಿಡಿ. ಅದು ಒಂದು 5ರಿಂದ 10 ನಿಮಿಷ ಬೇಯಬೇಕಾಗುತ್ತೆ. 10 ನಿಮಿಷಗಳ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆಯಲ್ಲ. ಈ ಥರ ನಿಮಗೆ ಎಣ್ಣೆಯ ಅಂಶ ಏನಿದೆ ಮೇಲ್ಗಡೆ ಬಂದು ಈ ಥರ ನಿಲ್ಲಬೇಕು. ಈ ಥರ ನಿಂತಿದೆ ಅಂತ ಹೇಳಿದರೆ ಅದು ಗ್ರೇವಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ. ಬಿಸಿ ಇರಬೇಕಾದ್ರೇ ತಗೊಂಡ್ರೆ ತುಂಬ ಚೆನ್ನಾಗೇ ಆಗುತ್ತೆ. ಬಿಸಿ ಅನ್ನಕ್ಕೆ ಈ ಗ್ರೇವಿ ಇದ್ದರೆ ತುಂಬ ಕಾಂಬಿನೇಷನ್ ಆಗಿ ಆಗುತ್ತೆ. ಪೂರಿ, ಚಪಾತಿ ನೀವು ತಗೊಂಡ್ರೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಯಮ್ಮಿಯಾಗಿ ಕಾಣುತ್ತಲ್ಲ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ನಿಮಗೆ.